ವಿಜಯಪುರದಲ್ಲಿ ಬಯಲಾಯಿತು ಮರ್ಡರ್ ಮಿಸ್ಟರಿ. ಸಿನಿಮೆಯ ರೀತಿಯಲ್ಲಿ ಜಮೀನು ಒಡತಿಯ ಮಗನಿಂದ ಕೊಲೆ ನಡೆದಿತ್ತು. 6 ತಿಂಗಳ ಬಳಿಕ ಬ್ರೈನ್ ಮ್ಯಾಪಿಂಗ್ನಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಕೊಲೆ ಕಹಾನಿ ಬಯಲಾಗಿದೆ. ಜಮೀನು ಒಡತಿ ಜೊತೆ ಅಕ್ರಮ ಸಂಬಂಧ ಇತ್ತು. ಈ ಹಿನ್ನೆಲೆ ಕೆಲಸದಾಳುವನ್ನ ಕೊಲೆ ಮಾಡಲಾಗಿತ್ತು. ಸಿನಿಮೆಯ ರೀತಿಯಲ್ಲಿ ಹಂತಕರನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಮೇ 31ನೇ ತಾರೀಕು ಜಮೀನು ಕೆಲಸದಾಳು ಮಹದೇವಪ್ಪ ಕೊಲೆ ಮಾಡಲಾಗಿತ್ತು. ಮಲ್ಲಮ್ಮ ಗೌಡ್ತಿ ಹಾಗೂ ಮಹದೇವಪ್ಪ ಹರಿಜನ್ಗೆ ಅಕ್ರಮ ಸಂಬಂಧ ಇತ್ತು. ಜಮೀನಿನಲ್ಲೇ ಮಗನ ಕೈಯಲ್ಲಿ ಸಿಕ್ಕಿಬಿದ್ದಿದ್ರು ಇಬ್ರು. ಅದೇ ದಿನ ಮಹದೇವಪ್ಪನನ್ನ ಹತ್ಯೆಗೈದಿದ್ದ ಮಗ ಅಪ್ಪು ಗೌಡ ಶವವನ್ನ ಜಮೀನಿನ ಮುಳ್ಳಿನಲ್ಲಿ ಬಿಸಾಡಿದ್ದ. ಸಂಶಯ ಬಾರದಂತೆ ಸಾಕ್ಷಿ ನಾಶ ಮಾಡಿದ ಜೊತೆಗೆ ತಂದೆ ತಾಯಿಗೂ ಕೂಡ ಟ್ರೈನಿಂಗ್ ಕೊಟ್ಟಿದ್ದ. ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಸಿಗದಂತೆ ನಾಶ ಮಾಡಿದ್ದ ಆರೋಪಿ. ಕೊಲೆ ನಡೆದ 6 ತಿಂಗಳ ಬಳಿಕ ಹತ್ಯಾಕಾಂಡ ರಹಸ್ಯ ಭೇದಿಸಿದ್ದಾರೆ ಪೊಲೀಸರು. ಬ್ರೈನ್ ಮ್ಯಾಪಿಂಗ್, ಪಾಲಿಗ್ರಾಫಿ ಮೂಲಕ ಕೊಲೆ ಪ್ರಕರಣವನ್ನ ಬಯಲಿಗೆಳೆದಿದ್ದಾರೆ. ಹಂತಕ ಅಪ್ಪು ಗೌಡ ಜೊತೆಗೆ ಸಾಥ್ ನೀಡಿರುವಂತಹ ಮಲ್ಲಮ್ಮ ತಂದೆ ಸಿದ್ದನಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ. ಜಮೀನಿನಲ್ಲೇ ತಾಯಿ ಜೊತೆ ಮಹದೇವಪ್ಪ ಹರಿಜನ್ ಸಿಕ್ಕಿಬಿದ್ದ ತಕ್ಷಣ ಮಹದೇವಪ್ಪ ಹರಿಜನ್ನನ್ನ ಮಲ್ಲಮ್ಮ ಗೌಡ್ತಿಯ ಮಗ ಅಪ್ಪು ಗೌಡ ಗಂಗಾರೆಡ್ಡಿ ಕೊಲೆ ಮಾಡಿ ಅದೇ ಜಮೀನಿನ ಮುಳ್ಳಿನಲ್ಲಿ ಬಿಸಾಕಿದ್ದ. ಅಲ್ಲಿ ಅವ್ರ ಬಳಿ ದುಡಿತಿದ್ದ. ಮತ್ತು ಆಕಳ ಹಿಂಡ್ಕೊಂಬಂದು ದಿನ ಮನೆಗೆ ಬೆಳಗ್ಗೆ ಹಾಲು ತಂದು ಕೊಡವ, ಮತ್ತು ಕಸ ಹೊಡೆದು ಎಲ್ಲ ಮಾಡಿ ಹಾಲು ತಂದು ಕೊಟ್ಟು ಎಲ್ಲ ಕೆಲಸ ದುಡಿತಿದ್ದೀನಿ ರೀ. ಅವರು ಮೇ 31ಕ್ಕೆ ರೀ, ಶನಿವಾರ ದಿವಸ ರೀ, ಮೇ 31 ಶನಿವಾರ. ಮತ್ತು ನಮ್ಮ ಅಣ್ಣನ ಮಗ ಕೇಳಕ್ಕೆ ಹೋಗ್ಯಾನ, ಇಲ್ಲಪ್ಪ ಬಂದೇ ಇಲ್ಲ, ಅವ ಲಚ್ಚಣಕ್ಕೆ ಹೋಗ್ಯಾನ ನೋಡು, ಲಚ್ಚಣಕ್ಕೆ ಹೋಗಿರ್ಬೋದು. ಮತ್ತು ಅದು ಶರ್ಟನೇ ಮತ್ತು ಹಾಯ್ಕೊಂಡಿಲ್ಲ ರೀ, ಮತ್ತು ಚಾಟಿ ಮೇಲೆ ಮತ್ತು ದೋತ್ರ ಮತ್ತು ಇದ್ರ ಮೇಲೆ ಹೋಗ್ಯಾನವ, ಟೈವಲ್ ಒಂದದ ಹೋಗಿಲ್ಲ. ಅಲ್ಲಿ ಒಂದು ಅಂಗಿ ಇರ್ತಿತ್ತಪ್ಪ ಸದಾ ಅಂತ ಹೇಳಿಕೆ ಗೌಡ್ತೇರು ಅಂದರು. ಬರೀ ಮಾತಿಗೊಮ್ಮೆ ದಿಕ್ ತೆಪ್ಸಂತ ಬದಲಾವಣೆ ಮಾತಾಡಿದ್ರಿ ಗೌಡ್ತೇರು ಮತ್ತು ಅಪ್ಪ ಸಾಬ್ಗೌಡ್ರು ಮತ್ತು ಸಿದ್ದನಗೌಡ್ರು. ಇವರೆಲ್ಲ ದಿಕ್ ತೆಪ್ಸಂಥದ್ದು ಮಾಡಿ ಪ್ರಿಪ್ಲಾನಿಂಗ್ ಮಾಡಿಕೊಂಡು ಒಂದು ಮುಂದೆ ರೀ ಇದು ಈಗ ಮಾಡಿಕೊಂಡು ಹೊಲದ ದಶಿಲೇವು ಮತ್ತು ಯಾವ್ದ್ರ ದಶಿಲೇವು ಗೊತ್ತಿಲ್ಲ. ಬಾಡಿ ನಮಗೆ 3ನೇ ತಾರೀಕಿಗೆ ಬಾಡಿ ಸಿಕ್ತು ರೀ. 3ನೇ ತಾರೀಕಿಗೆ ಬಾಡಿ 12 ಗಂಟೆದ ಮ್ಯಾಲೆ ಸಿಕ್ತು ರೀ. ಬಾಡಿ 12 ಗಂಟೆದ ಮ್ಯಾಲೆ ಸಿಕ್ಕಾಗ ಗೌಡ್ತೇರಿಗೆ ಮತ್ತು ಅಂದೇವ್ರಿ ನಾವು, ನೀವೇ ಮಾಡಿರಿ, ಯಾಕ್ರಿ ಇಲ್ಲೇ ಶೆಡ್ಡಿನ ಮುಂದೆ ಅದ ಬಾಡಿ, ನೀವು ಯಾಕೆ ಹೇಳಿಲ್ಲ ನಮಗೆ, ಹಿಂಗೆ ಆಗ್ಯದಪ್ಪ ನಿಮ್ಮ ಅಣ್ಣ ಹಿಂಗೆ ಮಾಡಿದ್ದ, ಹಿಂಗೆ ಆಗ್ಯದತ್ತೆ ಹೇಳಬೇಕಾಗಿತ್ತು. ನಮಗೇನು ಹೇಳಿಲ್ಲ ರೀ. ಯಾರೋ ಮಾಡ್ಯಾರ ಏನು ನಮಗೆ ಗೊತ್ತಿಲ್ಲ ಅಂತ ಇದೇ ಹೇಳಿದ್ರಿ. ಅವ್ರದ್ದು ಮರ್ಡ್ರ ನಾವೇ ಮಾಡೀವಿ ಅಂಥೇಳಿ ಅದ್ರೊಳಗೆ ಎಲ್ಲ ಬರ್ತೈತೆ ದಾಖಲೆ. ಬ್ರೈನ್ ಮ್ಯಾಪಿಂಗ್ ಅಪ್ಪುಗೌಡ್ರದು ಮತ್ತು ಅಪ್ಪುಗೌಡ್ರು ಮಲ್ಲಮ್ಮ ಕೊಡ್ತಿದ್ದು ಸಿದ್ದನಗೌಡಂದು, ಅವ್ರು 3 ಮಂದಿ ಇದ್ರಿ. ಅವ್ರದ್ದು ಮಾಡಿದಾಗ 3 ಮಂದಿದ್ದು ಕಂಪ್ಲೀಟಾಗಿ ಬರ್ತತ್ರಿ ಅದ್ರಾಗ ನಾವೇ ಮಾಡೀವಿ ಅಂತೇಳಿ. ಅದು ಇದ್ರೊಳಗೆ ಅಪ್ಪ ಸಾಹೇಬ್ ಗೌಡ ಅನ್ನೋಂಥವನು ಭಾಳ ಕ್ರಿಮಿನಲ್ ಆಗಿ ಪೂರ್ವ ಏನು ಅದು ಹೆಂಗೆ ಪ್ಲ್ಯಾನ್ ಹಾಕ್ಯಾನಂದ್ರೆ ಅವ ಮೊದಲೇ ಈಗಾಗಲೇ UPSC ಟ್ರೈನಿಂಗ್ ತೊಗೊಂಡಿದ್ದವ ದೆಹಲಿ ಮತ್ತು ಬೆಂಗಳೂರು ಮತ್ತು ಬೇರೆ ಕಡೆ. ಡಿಜಿಟಲ್ ಎವಿಡೆನ್ಸು ಮತ್ತು ಯಾವುದೇ ಸಾಕ್ಷ್ಯಾಧಾರ ಸಿಗದೆ ಇರೋ ತನಕ ಪ್ಲ್ಯಾನ್ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಪ್ಲ್ಯಾನ್ ಮಾಡ್ತಾನೆ ರೀ. ಅವತ್ತು ಮರ್ಡರ್ ಆಗಬೇಕಾದ್ರೆ ಅವ್ರ ತಾಯಿ ಜೊತೆಗೆ ಇವ್ರದ್ದು ಅಕ್ರಮ ಸಂಬಂಧ ಇರ್ತೈತಿ ಮಹದೇವಪ್ಪಂದು. ಆ ಟೈಮಲ್ಲಿ ಏನು ಮಾಡ್ತಾನೆ, ಮೊದಲು ಒಂದು ಬಾರಿ ಅವ್ರನ್ನ ರೆಡ್ ಹ್ಯಾಂಡಾಗಿ ಹಿಡ್ದಿರ್ತಾನೆ. ಹಿಡ್ದಿದ್ಮೇಲೆ ಏನಾಗ್ತೈತಿ, ಅವ್ರಿಗೆ ವಾರ್ನ್ ಮಾಡಿರ್ತಾನೆ. ಮತ್ತು ಅವತ್ತು ಕೂಡ ಮರ್ಡರ್ ಆಗೋ ದಿನ ಅವತ್ತು ಅವರು ಏನಾಗ್ತೈತಿ ಅಲ್ಲಿ ಸಿಗ್ತಾರವರು. ಸಿಕ್ಕಿದ ಮೇಲೆ ಕೈಗೆ ಸಿಗುವಂಥ ಒಂದು ದೊಡ್ಡದು ಇಷ್ಟುದ್ದು ಪಳಿ ತೊಗೊಂಡು ಅವ್ನ ತಲೆಗೆ ಬಲವಾದ ಪೆಟ್ಟಾಗಿ ಹೊಡಿತಾನೆ ರೀ. ಹೊಡೆದ ಮೇಲೆ ಡೆತ್ ಆಗ್ತಾನೆ. ಡೆತ್ ಆದಮೇಲೆ ಬಾಡಿನ ತೊಗೊಂಡೋಗಿ 3 ಜನ ಅವ್ರ ತಂದೆನ ಕರೀತಾನೆ. ತಂದೆ, ತಾಯಿ ಮತ್ತು ಅಪ್ಪ ಸಾಹೇಬ್ ಗೌಡ 3 ಜನ ತೊಗೊಂಡೋಗಿ ಬಾಡಿನ ದೇವರಿಪುರಿಗೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಂದ ತೊಗೊಂಡೋಗಿ ಸಿಂದಗಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಒಳಗೆ ಬಾಡಿನ ಅವ್ರು ಬಿಸಾಕ್ತಾರೆ. ಇದು ಸಾಕಷ್ಟು ವಿಚಾರಣೆ ಮಾಡಿ ಸುಮಾರು ಹೋರಾಟಗಳು ಮಾಡಬೇಕಾಯ್ತು. ಮತ್ತು ಬನ್ನೇಟಿ PAಲಿಂದ ನಾವು ದಲಿತ ಸಂಘರ್ಷ ಸಮಿತಿಯವರು ಇಲ್ಲ ನಮಗೆ ಹೋರಾಟ ಅನಿವಾರ್ಯ ಆದಾಗ ನಾವೆಲ್ಲರೂ ಕೂಡ ಹೋರಾಟ ಮಾಡ್ಕೊಂಡು 2 ದಿನದವರೆಗೆ ಪಾದಯಾತ್ರೆ ಮಾಡಿ ಸುಮಾರು 6 ರಿಂದ 7 ದಿನ ನಾವು ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಸಿಂದಗಿನಲ್ಲಿ ನಾವು ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ. ಆವಾಗ ಅವರು SP ಅವರು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಇದು ಕೇಸ್ DYSP ಮತ್ತು ಹಂತದೊಳಗಿಲ್ಲ, ಇದು SP ಹಂತದೊಳಗದ. ಹಾಗಾಗಿ ಇದನ್ನು ನಾನೇ ಖುದ್ದಾಗಿ ಇದನ್ನು ತನಿಖೆ ಮಾಡಿ ನೀವು ಯಾರು ತಪ್ಪಿತಸ್ಥರದಾರ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಇದು ಪೊಲೀಸ್ ಇಲಾಖೆಗೆ ಮತ್ತು ನಮಗೆ ಇವತ್ತು ಯಾರು ನಾವು ದಿನಾಂಕ 3/6/2025 ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬನಹಟ್ಟಿ PA ಗ್ರಾಮದ ಒಂದು ಹೊಲದಲ್ಲಿ ಒಂದು ಬಾಡಿ ಸಿಗುತ್ತೆ. ಅದು ಕೊಳೆತ ಒಂದು ಡಿಕಾಂಪೋಸ್ಡ್ ಆದಂತಹ ಸ್ಥಿತಿಯಲ್ಲಿ ದೊರಕಿರುತ್ತೆ.
ಅದಕ್ಕೆ ಸಂಬಂಧಪಟ್ಟಂತೆ ಸುನಿಲ್ ಹರಿಜನ್ ಅನ್ನೋರು ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಇಲ್ಲೇ ಸಿಂದಗಿ ಹೋಗಿ ಆ್ಯಸ್ ಇಟ್ ಈಸ್ ತನ್ನ ಕೆಲಸ ಕಾರ್ಯದಲ್ಲಿ ತೊಡಗಿರ್ತಾನೆ. ಅದೇ ರೀತಿ ಮಲ್ಲಮ್ಮ ಮತ್ತು ಸಿದ್ದನಗೌಡ ಗಂಗರೆಡ್ಡಿ ಅವರು ಕೂಡ ಮಗನ ನಿರ್ದೇಶನದಂತೆ ಯಾವುದೇ ರೀತಿಯಾದಂಥ ಸೀನ್ ಆಫ್ ಕ್ರೈಮನ್ನು ಡಿಸ್ಟರ್ಬ್ ಮಾಡೋದಾಗಲಿ ಅಥವಾ ಅಲ್ಲಿಂದ ತಗಲೋದಾಗಲಿ ಮಾಡಿರುವುದಿಲ್ಲ. ಇವರಿಬ್ಬರು ಕೂಡ ಅದೇ ಮನೆಯಲ್ಲೇ ಇದ್ದುಬಿಟ್ಟು ಹೊಡೆದಂತಹ ಕಟ್ಟಿಗೆಯನ್ನು ಕೂಡ ಅವರ ಮನೆಯ ಮೇಲೆ ತಾವೇ ಒಗೆದು ಬಿಟ್ಟು ಅದೇ ಮನೆಯಲ್ಲಿನೇ ವಾಸವನ್ನು ಕಂಟಿನ್ಯೂ ಮಾಡಿರ್ತಾರೆ. ನೆಕ್ಸ್ಟ್ 3 ಡೇಸೂ ಕೂಡ ಹೊಲದಲ್ಲಿ ಕೂಲಿ ಕಾರ್ಮಿಕರನ್ನು ಕರೆದು ಕೆಲಸವನ್ನು ಕೂಡ ಮಾಡಿರ್ತಾರೆ. ಅಂದರೆ ನಾಳೆ ಪೊಲೀಸರು ಕೂಡ ಒಂದು ತನಿಖೆಯನ್ನು ಕೈಗೊಂಡ್ರೆ ಬಾಡಿ ಆ್ಯಸ್ ಇಟ್ ಈಸ್ ಅಲ್ಲೇ ಬಿದ್ದೋ ರೀತಿ ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.